ಯಶಸ್ಸಿನ ಉತ್ತುಂಗಕ್ಕೇರಿದವರೆಲ್ಲ ಅವ್ರ ಪರ್ಪಸ್ಸು ಮತ್ತು ಅವ್ರ ಪ್ರೊಫೆಷನ್ ಎರಡು ಒಂದೇ ಆಗಿರ್ತದೆ. ನಾನು ಇದನ್ನು ಹೀಗೆ ಅರ್ಥೈಸ್ಬೋದು. SPB ಅವರು ಓದಿದ್ದು ಸಿವಿಲ್ ಇಂಜಿನಿಯರಿಂಗ್. ಒಂದೊಮ್ಮೆ ಅವರು ಸಿವಿಲ್ ಇಂಜಿನಿಯರ್ ಆಗಿದ್ದರೆ ಅದು ದೇಶಕ್ಕೆ ಅತಿ ದೊಡ್ಡ ನಷ್ಟ ಆಗ್ತಾಯಿತ್ತು. ಪ್ರತಿಯೊಬ್ಬರು ಕೂಡ ಪರ್ಪಸ್ ಆಫ್ ಲೈಫ್ ಇರ್ತದೆ. ನನ್ನದೇ ಎಕ್ಸಾಂಪಲ್ ಕೊಡಬೇಕಾದ್ರೆ, ನಾನು 42 ವರ್ಷ ಸುಮಾರು ನನ್ನ ಪರ್ಪಸ್ ಆಫ್ ಲೈಫ್ ಏನು ಅಂತ ಗೊತ್ತಾಗದೆ ಎಲ್ಲ ಕೆಲಸಗಳು ಮಾಡಿ ಫೇಲ್ ಆದವನು. ಮೋಕ್ಷ ಅಂತಕ್ಕಂಥದ್ದು ಅದನ್ನು ಹೇಗೆ ಅರ್ಥೈಸ್ಬೋದು ಅಂದರೆ, ಮೋಹ ಕ್ಷಯವೇ ಮೋಕ್ಷ. ಮೋಹ ಅಕ್ಷಯವಾದರೆ ಜನ್ಮ, ಮೋಹ ಕ್ಷೀಣಿಸಿದರೆ ಕ್ಷಯವಾದರೆ ನಿನಗೆ ಮುಕ್ತಿ, ಫ್ರೀಡಮ್, ಲಿಬರೇಷನ್, ಧರ್ಮಾರ್ಥ ಕಾಮ ಮೋಕ್ಷ ಚತುರ್ವಿಧ ಪುರುಷಾರ್ಥ ಫಲಗಳು. ಮೋಕ್ಷ ಅಂತಕ್ಕಂಥದ್ದು ಕೊನೆಯದು. ಅಂದರೆ ಇನ್ನೊಂದು ಜನ್ಮವನ್ನು ಧಾರಣೆ ಮಾಡದೇ ಇರತಕ್ಕಂಥ ಒಂದು ಸ್ಥಿತಿ ಇದೆಯಲ್ಲ, ದಟ್ ಈಸ್ ಕಾಲ್ಡ್ ಎನ್ಲೈಟನ್ಮೆಂಟ್ ಆರ್ ಮೋಕ್ಷ, ಮೋಹ ಕ್ಷಯ. ಪ್ರಶ್ನೆಗಳ ಸರಮಾಲೆ ಇದು, ಯಾಕೆಂದರೆ ಇದು ವಿಷಯನೇ ಆಗಿರೋದ್ರಿಂದ. ಆದರೆ ಈಗ ನಾವು ಹುಟ್ಟಿ ನಾವೇನೋ ಕೆಲಸ ಮಾಡ್ತಿರ್ತೀವಿ. ನಾನು ಇದು ನೋಡಿದ್ರೆ ನಂಗೆ ಅನಿಸುತ್ತೆ, ಯಾಕೆ ಇವ್ರು ಇದನ್ನು ಮಾಡ್ತಾಯಿದ್ದಾರೆ ಅಂಥೇಳಿ. ಇವ್ರು ಯಾಕೆ ಇದನ್ನು ಮಾಡ್ತಾರೆ ಅಂತ ಕೆಲವೊಂದು ಸಲ ಆಶ್ಚರ್ಯ ಆಗುತ್ತೆ. ಯಾಕೆ ಇವ್ರಿಗೆ ಬೇರೆ ಕೆಲಸ ಸಿಗಲಿಲ್ವಾ, ಇದನ್ನ ಯಾಕೆ ಚೂಸ್ ಮಾಡ್ಕೊಂಡ್ರೆ ಅಂತ ಕೆಲವೊಂದು ಕೆಲಸ ಮಾಡೋರಿಗೆ ಅನಿಸುತ್ತೆ. ಆ ಥರದ ಕೆಲಸಗಳನ್ನ ಕೆಲವರು ಮಾಡ್ತಿರ್ತಾರೆ. ಆದರೆ ಈಗ ನಾನು ಇದನ್ನು ಮಾಡ್ತಾಯಿದ್ದೀನಿ. ನಾನು ಆ್ಯಂಕರ್ ಆಗಿದ್ದೆ, ನಾನು ಸ್ಕೂಲ್ ಮಾಡಿದೆ, ನಾನು ಸ್ಟುಡಿಯೋ ಮಾಡಿದೆ. ನಾನು ಕೆಲವೊಂದು ಸಲ ನನಗೂ ಅನಿಸುತ್ತೆ, ನಾನು ಯಾಕೆ ಇದನ್ನು ಮಾಡ್ತಾಯಿದ್ದೀನಿ ಅಂತೇಳಿ ನನಗೆ ಪ್ರಶ್ನೆ ಬರುತ್ತೆ. ನಾನು ಫೈನಲಿ ವಿಲ್ ಐ ಬಿ ಹ್ಯಾಪಿ, ನಾನು ಕರೆಕ್ಟಾಗಿ ಮಾಡಿದೆ ಅಂತ ನನಗೆ ಅನಿಸುತ್ತಾ ಅಂತ ನನಗೆ ಕೆಲವು ಸಲ ಡೌಟ್ ಆಗುತ್ತೆ. ವಾಟ್ ಈಸ್ ಮೈ ಡೆಸ್ಟಿನಿ? ಏನಿದು, ಯಾಕೆ ಇದನ್ನು ಮಾಡ್ತಾಯಿದ್ದೀನಿ? ಸೊ ಪ್ರಶ್ನೆ ಏನಂದರೆ, ನಾನು ಎದಕ್ಕೆ ಹುಟ್ಟಿದ್ದೀನಿ ಅಂತ ನಮ್ಗೆ ಗೊತ್ತಾಗಕ್ಕೆ ಸಾಧ್ಯ. ನನ್ನ ಪರ್ಪಸ್ ಏನು, ನನ್ನ ಲೈಫಿಂದು ನಾನು ಇದನ್ನೇ ಮಾಡೋಕ್ಕೆ ಹುಟ್ಟಿರೋದಾ, ಅಥವಾ ನಾನು ಏನೋ ಬೇರೆ ಏನೋ ಮರೆತು ಇದನ್ನು ಮಾಡ್ತಾಯಿದ್ದೀನ ಅನ್ನೋ ಪ್ರಶ್ನೆ ಕಾಡುತ್ತೆ ಕೆಲವೊಂದು ಸಲ. ಅದ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀನಿ. ಯಶಸ್ಸಿನ ಉತ್ತುಂಗಕ್ಕೇರಿದವರೆಲ್ಲ ಅವ್ರ ಪರ್ಪಸ್ಸು ಮತ್ತು ಅವ್ರ ಪ್ರೊಫೆಷನ್ ಎರಡು ಒಂದೇ ಆಗಿರ್ತದೆ. ನಾನು ಇದನ್ನು ಹೀಗೆ ಅರ್ಥೈಸ್ಬೋದು. SPB ಅವರು ಓದಿದ್ದು ಸಿವಿಲ್ ಇಂಜಿನಿಯರಿಂಗ್. ಒಂದೊಮ್ಮೆ ಅವರು ಸಿವಿಲ್ ಇಂಜಿನಿಯರ್ ಆಗಿದ್ದರೆ ಅದು ದೇಶಕ್ಕೆ ಅತಿ ದೊಡ್ಡ ನಷ್ಟ ಆಗ್ತಾಯಿತ್ತು. ಹೌದು, ಅವರೊಂದು ಬಿಲ್ಡಿಂಗ್ ಕಟ್ಬೋದಾಗಿತ್ತು, ಸೇತುವೆ ಕಟ್ಬೋದಾಗಿತ್ತು, ಅದು ಬೇರೆ. ಆದರೆ ಸಂಗೀತ ಮತ್ತು ಸಾಹಿತ್ಯ ಪ್ರಪಂಚಕ್ಕೆ ಅತಿ ದೊಡ್ಡ ಲಾಸ್ ಆಗ್ತಾಯಿತ್ತು. ಆ ಥರ ಸಂಗೀತದ ಸಾಲಲ್ಲಿ ಎಷ್ಟು ಜನ ಬರ್ತಾರೆ, ಅವರೆಲ್ಲನೂ ದೇ ಲೆಡ್ ದೇರ್ ಪರ್ಪಸ್ ಆಫ್ ಲೈಫ್. ಇದು ಒಂದು. ಅಮಿತಾಬ್ ಬಚ್ಚನ್ನು ಆ್ಯಕ್ಟಿಂಗ್ ಅಂತಲೇ ಹುಟ್ಟಿರೋದು. ಈ ಪರ್ಪಸ್ ಆಫ್ ಲೈಫ್ ಏನು ಅಂತಂದರೆ ಅಭಿನಯ ಅಷ್ಟೇ, ವ್ಯಾಪಾರ ಅಲ್ಲ. ಅವರು ಪರ್ಪಸ್ ಆಫ್ ಲೈಫ್ ಬಿಟ್ಟು ವ್ಯಾಪಾರಕ್ಕೆ ಹೋಗಿದ್ದುಂಟು 90ರ ದಶಕದಲ್ಲಿ. ಹೌದು, ಅತಿ ದೊಡ್ಡ ಲಾಸನ್ನು ಕಂಡ್ರು ಅವರು. ಹೌದು, ಮಿಸ್ ಯೂನಿವರ್ಸ್ ಆರ್ಗನೈಸ್ ಮಾಡೋಕ್ಕೆ ಹೋಗಿ ಅವ್ರದ್ದು 100 ಕೋಟಿ, ಬ್ಯಾಂಕಲ್ಲಿ ತೊಗೊಂಡಿದ್ದು 100 ಕೋಟಿ ಹೋಗಿ ಅವರು ಬ್ಯಾಂಕ್ ಕರಪ್ಟ್ ಆಗಿ ಮನೇನೂ ಮಾರಿಕೊಳ್ಳೋಂಥ ಪರಿಸ್ಥಿತಿ ನಿರ್ಮಾಣ ಆಯಿತು. ನಾನು ಹೇಳ್ತಾ ಇರೋದು ಏನು ಅಂತಂದರೆ, ನಿನ್ನ ಪರ್ಪಸ್ ಆಫ್ ಲೈಫ್ ಅದಲ್ಲ ಅಂತಂದರೆ ನೀನು ಅದರಲ್ಲಿ ನಷ್ಟ ಹೊಂದುತ್ತೀಯಾ, ಅಪಖ್ಯಾತಿ ಪಡಿತೀಯಾ. ಮತ್ತೆ ಅವ್ರಿಗೆ ಗೊತ್ತಾಯಿತು, ಇದು ನನ್ನ ಪರ್ಪಸ್ ಆಫ್ ಲೈಫ್ ಅಲ್ಲ ವ್ಯಾಪಾರ ಮಾಡತಕ್ಕಂಥದ್ದು, ಅದು ನನಗೆ ಆಗಿ ಬರೋದಿಲ್ಲ ಅಂಥೇಳಿ ಹೀ ಕೇಮ್ ಬ್ಯಾಕ್ ಟು ಈಸ್ ಒರಿಜಿನಲ್ ಪರ್ಪಸ್ ಆಫ್ ಲೈಫ್. ಈಗ ಅಮಿತಾಬ್ ಬಚ್ಚನ್ನ ಬೇರೆ ಕ್ಷೇತ್ರದಲ್ಲಿ ನಾವು ಗುರ್ಸ್ಕೊಳಕ್ಕಾಗತ್ತಾ? ಹಾಗೆ ಪ್ರತಿಯೊಬ್ಬರು ಕೂಡ ಪರ್ಪಸ್ ಆಫ್ ಲೈಫ್ ಇರ್ತದೆ. ನನ್ನದೇ ಎಕ್ಸಾಂಪಲ್ ಕೊಡಬೇಕಾದ್ರೆ, ನಾನು 42 ವರ್ಷ ಸುಮಾರು ನನ್ನ ಪರ್ಪಸ್ ಆಫ್ ಲೈಫ್ ಏನು ಅಂತ ಗೊತ್ತಾಗದೆ ಎಲ್ಲ ಕೆಲಸಗಳು ಮಾಡಿ ಫೇಲ್ ಆದವನು. ಕೃಷಿ ಮಾಡಿ, ಡೇರಿ ಮಾಡಿ, ವ್ಯಾಪಾರ ಮಾಡಿ, ಪಾಲಿಟಿಕ್ಸ್ ಮಾಡಿ, ಎಲ್ಲದರಲ್ಲಿ ಅಟರ್ಲಿ ಫೇಲ್ಡ್. ಇದು ಕಾರಣ ಏನು ಅಂತ ಹುಡುಕಿಕೊಂಡು ಧ್ಯಾನದ ಹಾದಿಯಲ್ಲಿ ಹೋದ ಮೇಲೆ ನನಗೆ ಗೊತ್ತಾಯಿತು, ಓಹೋ ದಿಸ್ ಈಸ್ ಮೈ ಪರ್ಪಸ್ ಆಫ್ ಲೈಫ್. ನಾನು ಈ ವೃತ್ತಿಯಲ್ಲಿ ಸಕ್ಸಸ್ ಆದೆ. ಈಗ ಗೊತ್ತಾಯ್ತು ನನಗೆ, ಐ ಹ್ಯಾವ್ ಕಮ್ ಟು ದಿಸ್ ಪ್ಲಾನೆಟ್ ಅರ್ತ್ ಟು ಟೀಚ್, ಟು ಸರ್ವ್, ಟು ಹೀಲ್. ಈ 3 ಉದ್ದೇಶದಲ್ಲಿ ನಾನು ಬಂದಿದ್ದೇನೆ ಮತ್ತು ಅದನ್ನು ಹಿಡಿದಿದ್ದರಿಂದ ಅದು ನನ್ನ ಕೈ ಹಿಡಿತು, ಅದು ಎಲ್ಲವೂ ನನಗೆ ಕೊಡ್ತು. ಅದಕ್ಕೆ ಕಂಟೆಂಟ್ಮೆಂಟ್ ಲೈಫ್ ಅಂತ ಹೇಳ್ತಾರೆ. ಸರ್ಕಾರಿ ಕೆಲಸ ಮಾಡೋರಿಗೆಲ್ಲ ಕೇಳಿ, ಏನಪ್ಪ ಹೇಗಿದೆ ಕೆಲಸ, ಏನು ಕೆಲಸನೋ ಕತ್ತೆ ಚಾಕ್ರಿ, ಯಾಕೆ ಸ್ಯಾಲ್ರಿ ಕೊಡೋದು, ಸ್ಯಾಲ್ರಿ ಏನೋ ಬರ್ತದೆ, ತೃಪ್ತಿ ಅನ್ನೋದೇ ಇಲ್ಲ. ಯಾವ ಕೆಲಸದಲ್ಲಿ ತೃಪ್ತಿ ಪಡೆಯೋದಿಲ್ವೋ ದಟ್ ಈಸ್ ನಾಟ್ ಯುವರ್ ಪರ್ಪಸ್ ಆಫ್ ಲೈಫ್. ಈಗ ನೀವು ಗೌರಿಶಂಕರ್ ಅಕ್ಕಿಯವರು, ನೀವು ಜರ್ನಲಿಸ್ಟ್ ಆಗಿ ಅನೇಕ ಚಾನಲ್ಗಳಲ್ಲಿ ಕಾರ್ಯಕ್ರಮ ನಡೆಸ್ಕೊಟ್ಟಿದ್ದೀರಿ. ಈಗ ನಿಮ್ಮದೇ ಸ್ವಂತ ಸ್ಟುಡಿಯೋ ಇದೆ, ಟ್ರೈನಿಂಗ್ ಸೆಂಟರ್ ಇದೆ, ಇನ್ಸ್ಟಿಟ್ಯೂಷನ್ ಇದೆ. ಈಗ ನೀವೇ ಹೇಳಿ ಪ್ರಾಮಾಣಿಕವಾಗಿ,
ಆ ಹಿಂದೆ ನೀವು ಮಾಡಿದ ವೃತ್ತಿಗಳಲ್ಲಿ ಸಂತೃಪ್ತಿಯನ್ನು ಕಂಡ್ರು, ಈಗ ಮಾಡ್ತಿರೋ ವೃತ್ತಿಯಲ್ಲಿ ಸಂತೃಪ್ತಿ ಕಾಣ್ತಾ ಇದ್ರು. ಇಲ್ಲ, ಈಗ ಮಾಡ್ತಿರೋದು ನಂಗೆ ತುಂಬ ಖುಷಿ ಇದೆ. ಇದರಲ್ಲಿ ಇನ್ಕಮ್ ಕಡಿಮೆ ಇರ್ಬೋದು, ಅದ್ರ ಸಂತೃಪ್ತಿ ಅನ್ನೋದು ಜಾಸ್ತಿ ಇರ್ತದೆ. ಹೌದು, ದಿಸ್ ಕ್ಯಾನ್ ಬಿ ಯುವರ್ ಪರ್ಪಸ್ ಆಫ್ ಲೈಫ್. ಹಾಗೆ ತುಂಬ ವರ್ಲ್ಡ್ ಫೇಮಸ್ ವ್ಯಕ್ತಿಗಳಿರ್ತಾರಲ್ಲ, ಅವರು ಆ ಪರ್ಪಸ್ಸನ್ನೇ ಅವ್ರು ವೃತ್ತಿಯಾಗಿಸ್ಕೊಂಡಿರ್ತಾರೆ. ಭಾಳಷ್ಟು ಜನ ಫೇಲ್ ಆಗೋದು ಜೀವನದಲ್ಲಿ, ಅವರು ಹುಟ್ಟಿ ಬಂದ ಪರ್ಪಸ್ಸೇ ಬೇರೆ ಇರ್ತದೆ, ಅವ್ರು ಚೂಸ್ ಮಾಡಿದಂಥ ಏರಿಯಾನೇ ಬೇರೆ ಇರ್ತದೆ. ಈಗ ರಮೇಶ್ ಅರವಿಂದ್ ಅವರು ಕೂಡ ಇಂಜಿನಿಯರ್, ಕರೆಕ್ಟ್ ಅಲ್ವಾ? ಅವ್ರು ಇಂಜಿನಿಯರ್ ಆಗಿದ್ದರೆ ಏನೋ ಒಂದಷ್ಟು ಹಣ ಮಾಡಿಕೊಂಡು ಹೆಂಡತಿ ಮಕ್ಕಳು ಸಾಕ್ಕೊಂಡಿರ್ತಕ್ಕಂಥ ಒಂದು ಏನೋ ಚಾಕರಿ ಮಾಡ್ತಾಯಿದ್ರು. ಆದರೆ ಇವತ್ತು ಜನಗಳನ್ನು ಮೋಟಿವೇಟ್ ಮಾಡ್ತಾರೆ. ಒಬ್ಬ ಒಳ್ಳೆಯ ಕನ್ನಡಿಗ, ಸಚ್ಚಾರಿತ್ರೆ ಇದೆ, ಅಭಿನಯ ಕೂಡ ಚೆನ್ನಾಗಿದೆ, ಅವ್ರು ಹೆಸರು ಮಾಡಿದ್ರು. ಅವರಿಗೆ ತೃಪ್ತಿ ಇದೆ. ಅದು ರಮೇಶ್ ಅರವಿಂದ್ ಅವರಿಗೆ ಅದು ತೃಪ್ತಿ ಇದೆ. ರಾಜ್ಕುಮಾರ್ ಅವರಿಗೆ ತೃಪ್ತಿ ಇದೆ. ರಾಜ್ಕುಮಾರ್ ಒಬ್ಬರು ಸರ್ಜನ್ ಆಗಿಬಿಟ್ಟಿದ್ದರೆ ದೇಶದ ನಷ್ಟ ಆಗ್ತಿರ್ಲಿಲ್ವ? ಎನ್ ಟಿ ರಾಮರಾಯರು ಒಬ್ಬ ಹಾಡುಗಾರರಾಗಿದ್ದರೆ ದೇಶಕ್ಕೆ ನಷ್ಟ ಆಗ್ತಾಯಿತ್ತು ಅವರ ಅಭಿನಯ. ಅಂದರೆ ಪರ್ಪಸ್ ಆಫ್ ಲೈಫ್ ಅಂತ ಪ್ರತಿಯೊಬ್ಬರಿಗಿದೆ. ಅದನ್ನು ಕಂಡುಕೋಬೋದು ಏನೋ ಸಮೂಹಿನಿಯಲ್ಲಿ. ಆದರೆ ಎಷ್ಟೋ ಸಾರಿ ಕೆಲವು ಸಾರಿ ಲೇಟ್ ಆಗಿಬಿಡ್ತದೆ, ಲೇಟ್ ರಿಯಲೈಸೇಷನ್ ಅಂತಾರೆ. ಅದು ರಿಯಲೈಸ್ ಆಗೋದು ಯಾವಾಗ ಯೂಶ್ವಲಿ? ಜೀವನದಲ್ಲಿ ಯಾವತ್ತು ಬೇಕಾದ್ರೂ ರಿಯಲೈಸ್ ಆಗ್ಬೋದು. KFC ಅವನಿಗೆ 60 ನಂತರ ರಿಯಲೈಸ್ ಆಯ್ತು, ಹೌದು, ನನ್ನ ಪರ್ಪಸ್ ಆಫ್ ಲೈಫ್ ಏನು ಅಂತ. ವರ್ಲ್ಡ್ ಫೇಮಸ್ ಆಗೋದನ್ನ ಅದು ಇಲ್ಲ. ಹಾಗೆ ಪರ್ಪಸ್ ಆಫ್ ಲೈಫ್ ಅದು ಯಕಶ್ಚಿತ್ ಏನೋ ಒಂದು ಅಂಗಡಿ ಇಡೋದಿರ್ಬೋದು, ಅದು ಮುಂದೆ ಅದಕ್ಕೆ ಭವ್ಯವಾದ ಭವಿಷ್ಯ ಬರ್ತದೆ. ಯಾಕಂದರೆ ಅವನು ಹುಟ್ಟಿ ಬಂದ ಉದ್ದೇಶವೇ ಅದು ಮಾಡೋದಕ್ಕಾಗಿ. ಗಾಂಧೀಜಿಯವರು ವಕೀಲ ವೃತ್ತಿ ಮಾಡಿದರೆ ದೇಶಕ್ಕೆ ನಷ್ಟ ಆಗ್ತಾಯಿತ್ತು, ಸ್ವತಂತ್ರ ಸಿಗ್ತಾ ಇರಲಿಲ್ಲ. ಅವರು ಹುಟ್ಟಿ ಬಂದಿದ್ದೇ ಹೋರಾಟ ಮಾಡೋದಕ್ಕೆ. ಹಿ ಲೆಡ್ ಇಸ್ ಲೈಫ್. ಒಂದು ನೋಟ್ ಮೇಲೆ ಒಬ್ಬ ವ್ಯಕ್ತಿ ಉಳಿಬೇಕಂತಂದ್ರೆ ಎಂತಹ ಮಾತ್ರವಾದ ಕಾರ್ಯ ಮಾಡಿರಬೇಕು, ಅದು ಪರ್ಪಸ್ ಆಫ್ ಲೈಫ್. ಸೊ ಹಾಗೆ ಇನ್ನು ಕೊನೆಯ ಪ್ರಶ್ನೆ ಏನಂದರೆ, ಈ ಒಂದು ಎಪಿಸೋಡ್ದು ಈ ಸರಣಿಯ ಕೊನೆಯ ಪ್ರಶ್ನೆ, ಈಗ ನಾವು ಪುನರ್ಜನ್ಮ ಅಂತ ಬಂದಾಗ ಇನ್ನೊಂದು ಶಬ್ದ ಅದ್ರ ಜೊತೆಗೆ ಬರುತ್ತೆ, ಅದು ಮೋಕ್ಷ ಅಥವಾ ಮುಕ್ತಿ ಅಂಥೇಳಿ. ಈಗ ಮುಕ್ತಿನೇ ಅಂತಂದಮೇಲೆ ಯಾಕೆ ಹುಟ್ಟಬೇಕು ಅನ್ನೋದು ಪ್ರಶ್ನೆ ಬಂದ್ಬಿಡುತ್ತೆ. ಮೋಕ್ಷವೇ ನಮ್ಮ ಅಲ್ಟಿಮೇಟ್ ಗುರಿ ಅಂತ ಅನ್ನೋ ಮಾತನ್ನು ಕೂಡ ಹೇಳ್ತಾರೆ. ಸೊ ಮೋಕ್ಷ ಪಡೆಯೋದು ಹೇಗೆ ಅನ್ನೋದೊಂದಾದರೆ ನಮಗೆ, ಅಂದರೆ ಇದೇ ಕೊನೆ ಜನ್ಮನ, ಇನ್ನೂ ಜನ್ಮಗಳಿದೆಯಾ ಅನ್ನೋದು ಗೊತ್ತಾಗುತ್ತೆ. ಮತ್ತು ಪಡೆಯುವ ಸಾಧನೆಗಳಿದೆ. ಪುರಂದರದಾಸರ ಹೇಳ್ತಾರೆ, ಇನ್ನೂ ಜನ್ಮವು ಸಾಕು ಇದನ್ನ ವರ್ಜಿಸಬೇಕು, ಮನ್ಮಥನಾಟಾಣ್ಯವಿದು ಮರಳು ಮಾಡೀತು. ಅವ್ರ ಜೀವನದ ಬಗ್ಗೆ, ಅವ್ರ ಬಗ್ಗೆ ಎಷ್ಟು ಜಿಗುಪ್ಸೆ ಬಂದು ಈ ಮಾತು ಹೇಳಿರ್ಬೇಕು. ಆ ಕಾಲದಲ್ಲೇ ಭಾರಿ ಶ್ರೀಮಂತರು, ನವಕೋಟಿ ನಾರಾಯಣ, ಕರೆಕ್ಟ್ ಅಲ್ವಾ? ಒಬ್ಬ ಶ್ರೀಮಂತನಿಗೆ ಎಷ್ಟು ವೈರಾಗ್ಯ, ಆ ತೀವ್ರವಾದ ಮುಮುಕ್ಷತ್ವ ಅಥವಾ ವೈರಾಗ್ಯ ಇದ್ದರೆ ಅವನಿಗೆ ಅದೇ ಕೊನೆ ಜನ್ಮ. ಮೋಕ್ಷ ಅಂತಕ್ಕಂಥದ್ದು ಅದನ್ನು ಹೇಗೆ ಅರ್ಥೈಸ್ಬೋದು ಅಂದರೆ, ಮೋಹ ಕ್ಷಯವೇ ಮೋಕ್ಷ. ಮೋಹ ಅಕ್ಷಯವಾದರೆ ಜನ್ಮ, ಮೋಹ ಕ್ಷೀಣಿಸಿದರೆ ಕ್ಷಯವಾದರೆ ನಿನಗೆ ಮುಕ್ತಿ, ಫ್ರೀಡಮ್, ಲಿಬರೇಷನ್. ಲಿಬರೇಷನಲ್ಲಿ ಏನಿದೆ ಆ್ಯಕ್ಚುಲಿ? ನಮಗೆ ಈಗ ನಮ್ಗೆ ಗೊತ್ತಿರೋದು ಈ ಲೈಫು, ಇದರಲ್ಲಿ ಸುಖ ದುಃಖ ಏನೇ ಇರಲಿ, ಬಟ್ ಇದು ವೆರಿ ಇಂಟ್ರೆಸ್ಟಿಂಗ್ ಲೈಫು. ಭಾಳ ವಂಡರ್ಫುಲ್ ಕ್ವಶನ್ ಇದು. ಈಗ ಸಮುದ್ರದಲ್ಲಿ ನಾನು ಬೆರಳು ಇಡ್ತಾ ಇದ್ದೇನೆ, ಮೇಲೆ ಕೆತ್ತಿದಾಗ ಕೈಗಂಟುಕೊಂಡಿದ್ದಂಥ ನೀರೆಲ್ಲ ನಿಧಾನಕ್ಕೆ ಒಂದು ಬಿಂದು ರೂಪದಲ್ಲಿ ಇಲ್ಲಿ ಇರ್ತದೆ, ಹೌದಲ್ವಾ? ಹೌದು. ಇದನ್ನು ಸಮುದ್ರ ಅಂತೀವ? ಇದು ಬಿಂದು. ಹೌದು, ನೀರಿನ ಹನಿ. ಎಲ್ಲಿಂದ ಬಂತಿದ್ದು? ಸಮುದ್ರದಿಂದ. ಈಗ ಇದರ ಪರಮೋಚ್ಚ ಧ್ಯೇಯನ್ನು ಹೀಗೆ ಇಟ್ಕೊಂಡಿದ್ರೆ ಕೆಳಗಡೆ ಬೀಳುತ್ತೆ. ಕೆಳಗಡೆ ಬಿದ್ದ ಮೇಲೆ ಅದರ ಅಸ್ತಿತ್ವ ಇದೆಯಾ? ಇಲ್ಲ. ಇಲ್ಲ. ಇಷ್ಟೇ, ಇಲ್ಲಿದ್ದು ಜೀವಾತ್ಮ, ಅಲ್ಲಿ ಜಾರದ್ರೆ ಪರಮಾತ್ಮ. ಸಬ್ಮರ್ಜಿಂಗ್ ಅಂತಾರೆ. ಬಟ್ ಅಲ್ಲಿ ಅಸ್ತಿತ್ವನೇ ಇಲ್ವಲ್ಲ ನಮಗಿಲ್ಲಿ ಒಂದು ಹನಿ ಆದರೂ ಕೂಡ ಅಸ್ತಿತ್ವ ಇದೆಯಲ್ವಾ? ಅಲ್ಲಿ ಅಸ್ತಿತ್ವನೇ ಇಲ್ಲ ಅಂದರೆ ಯಾಕೆ ಹೋಗ್ಬೇಕಲ್ಲಿ? ಅಸ್ತಿತ್ವ ಇಲ್ಲದ ಸ್ಥಿತಿಯನ್ನು ಅಖಂಡತ್ವ ಅಂತಾರೆ. ಅದಕ್ಕೆ ಸಚ್ಚಿದಾನಂದ ಅಂತ ಹೇಳ್ತಾರೆ. ಸಿಹಿ ಅನ್ನೋದು ಸುಖ, ಅದು ತಿನ್ನುವಷ್ಟು ಮಾತ್ರ ಇರ್ತದೆ, ಕರೆಕ್ಟ್ ಅಲ್ವಾ? ಪ್ರತಿಯೊಂದು ಪದವಿ ಬಂದಾಗ ಕೆಲವು ದಿನಗಳಿರ್ತದೆ, ಕರೆಕ್ಟ್ ಅಲ್ವಾ? ಹಣ ಬಂದಾಗ ಹಲವು ದಿನಗಳಿರ್ತದೆ. ನಿರಂತರವಾಗಿರೋದು ಯಾವುದು, ಶಾಶ್ವತವಾಗಿರ್ತಕ್ಕಂಥದ್ದು ಯಾವುದು ಅಂತ ನಮ್ಮ ಪ್ರಾಚೀನ ಋಷಿಮುನಿಗಳೆಲ್ಲ ಅನ್ವೇಷಣೆ ಮಾಡಿ ತಪಸ್ಸಿನ ಮೂಲಕ ಆತ್ಮ ಸಾಕ್ಷಾತ್ಕಾರ ಮಾಡಿಕೊಂಡು ಸಾಯುಜ್ಯವನ್ನು ಹೊಂದಿದರು. ಬುದ್ಧ ಅದನ್ನು ನಿರ್ವಾಣ ಅಂದರು. ನಮ್ಮ ಭಾಷೆಯಲ್ಲಿ ಅಪ್ಪಟ ಹಿಂದೂ ಭಾಷೆಯಲ್ಲಿ ಧರ್ಮಾರ್ಥ ಕಾಮ ಮೋಕ್ಷ ಚತುರ್ವಿಧ ಪುರುಷಾರ್ಥ ಫಲಗಳು, ಮೋಕ್ಷ ಅಂತಕ್ಕಂಥದ್ದು ಕೊನೆಯದು.
ಅಂದರೆ ಇನ್ನೊಂದು ಜನ್ಮವನ್ನು ಧಾರಣೆ ಮಾಡದೇ ಇರತಕ್ಕಂಥ ಒಂದು ಸ್ಥಿತಿ ಇದೆಯಲ್ಲ, ದಟ್ ಈಸ್ ಕಾಲ್ಡ್ ಎನ್ಲೈಟನ್ಮೆಂಟ್ ಆರ್ ಮೋಕ್ಷ, ಮೋಹ ಕ್ಷಯ. ಮೋಕ್ಷ ಹೊಂದಿದ್ರೆ ಮತ್ತೆ ವಾಪಸ್ ಬರಲ್ಲ. ಇಲ್ಲ, ಮರ್ಜ್, ಬೆಳಕಲ್ಲಿ ಬೆಳಕಾದರು, ಲೀನವಾದರು, ಐಕ್ಯವಾದರು. ಎಷ್ಟು ವರ್ಡ್ ಇದೆ ಅಂತಂದರೆ ಇನ್ಫಿನೈಟ್ ವರ್ಡ್ಸ್. ಐಕ್ಯವಾದರು, ಭಗವಂತನ ಐಕ್ಯ ಆದರು, ಲಿಂಗೈಕ್ಯವಾದರು, ಪರಮಾತ್ಮನಲ್ಲಿ ಐಕ್ಯವಾದರು. ಐಕ್ಯ ಅಂತಂದರೆ ಅವನ ಅಸ್ತಿತ್ವ ಇಲ್ಲ. ಏನಾದರೂ ಉದ್ದೇಶ, ಐಕ್ಯ ಆಗೋದ್ರ ಉದ್ದೇಶ ಏನು? ಈ ಇಂಡಿವಿಜುವಾಲಿಟಿಯಲ್ಲಿ ಮತ್ತೆ ಈ ಶರೀರವನ್ನು ಧಾರಣೆ ಮಾಡ್ತಕ್ಕಂಥದ್ದು ವೆರಿ ಪೇನ್ಫುಲ್ ಅಂತ ಬುದ್ಧನೂ ಹೇಳಿದ್ದಾನೆ. ನಮ್ಮಗಳ ಅನುಭವ ಇದೆಯಲ್ಲ, ಇದು ಕಾಯಿಲೆಗಳ ಗೂಡಾಗ್ತದೆ, ವ್ಯಸನಗಳ ಗೂಡಾಗ್ತದೆ, ಮಾನಸಿಕ ಹಿಂಸೆಗಳಿದೆ. ಬಟ್ ಇದರಲ್ಲಿ ಸುಖ ಇದೆ, ಇದರಲ್ಲಿ ಸಂತೃಪ್ತಿ ಇದೆ. ಸುಖ ಸಾಸಿವೆ ಕಾಳಷ್ಟು, ದುಃಖ ಕುಂಬಳಕಾಯಷ್ಟು. ಅಲ್ಲಿ ಹೋದರೆ ನಮಗೆ ಸುಖವೇ ಸುಖ, ಅಂದರೆ ಆನಂದವೇ ಆನಂದ. ನಾವು ಕುಂಬಳಕಾಯಷ್ಟು ಸುಖ ಪಡಿಬೇಕು ಅಂತ ಮದುವೆ ಮಾಡ್ಕೊಳ್ತೀವಿ. ಅದರ ತಾತ್ಪರ್ಯ, ಮದುವೆಯಾದ ತಾತ್ಪರ್ಯ ಕೊನೆಗೆ ಶರ ಏನು ಅಂತಂದರೆ ಸಾಸಿವೆ ಅಷ್ಟು ಕೂಡ ಇಲ್ಲ ಅಂತ. ಸಾಸಿವೆ ಅಷ್ಟು ಆದರೂ ಪರವಾಗಿಲ್ಲ. ಅಂದರೆ ಸುಖ ಅಲ್ಪ, ದುಃಖ ಸಾಗರ. ಹಾಗಾಗಿ ಇವರೆಲ್ಲ ಯಾರೋ ಹೇಳಿದ್ರಲ್ಲ, ಅವರೆಲ್ಲ ದಡ್ರಲ್ಲ. ಅದಕ್ಕೆ ಇನ್ನೂ ಜನ್ಮವು ಸಾಕು, ಇದನ್ನು ವರ್ಜಿಸಬೇಕು. ಇದು ಎಲ್ರಿಗೂ ಬರೋದು ಬೇಡ. ಅದಕ್ಕೆ ಅವ್ರದ್ದು ಅದೇ ಕೊನೆ ಜನ್ಮ ಆಗಿದ್ರೆ ಆ ಆಲೋಚನೆ ಬರ್ತದೆ. ಬಸ್ ಆ ಕೊನೆ ಜನ್ಮ ಇಲ್ಲ ಅಂದಾಗ ಏನೋ ಇನ್ನೂ ಇದೆಯಲ್ಲ ಇಲ್ಲೋ ಅಂತ ಅನ್ಸುತ್ತೆ ಅಷ್ಟೇ. ಲೆಟ್ ದೆಮ್ ಲೀಡ್ ದೇರ್ ಲೈಫ್. ಇನ್ನೂ ಎಷ್ಟು ಸಾರಿ ಬೇಕಾದ್ರೂ ಹುಟ್ಟಿ ಬರಲಿ. ಆದರೆ ಈ ಡಿಸೈರ್ ಬರುವುದು ಕೋಟಿಗೊಬ್ಬರಿಗೂ ಲಕ್ಷಕ್ಕೊಬ್ಬರಿಗೂ. ಅವರು ಇದನ್ನು ರಿನೌನ್ಸಿಯೇಷನ್ ಅಂತಾರೆ. ದೇ ರಿನೌನ್ಸ್ ದಿಸ್ ಸಂಸಾರ ಟು ಅಟೈನ್ ಮೋಕ್ಷ ಅಷ್ಟೇ. ಈಗ ನನಗೆ ಫಾರ್ ಎಕ್ಸಾಂಪಲ್ ಕೇಳಿದರೆ, ನೀವು ಹುಟ್ತೀರಾ ಅಂದರೆ ಅವಕಾಶ ಇದ್ದರೆ ನನಗೆ ಮೋಕ್ಷ ಪಡೆಯೋ ಆಸೆ ಇಲ್ಲ, ನನಗೆ ಇನ್ನೂ ಹುಟ್ಟಬೇಕಂತಲೇ ಆಸೆ ಇದೆ. ಹುಟ್ಟಿ. ಈಗ ನಿಮಗೇನಿದೆ? ಯಾರು? ನಿಮಗೆ. ನನಗೆ ಇನ್ನೊಂದು ಜನ್ಮ ಇದೆ. ಇದೆಯಾ? ನನಗೂ ಕೂಡ ಇನ್ನೊಂದು ಜನ್ಮ ಇದೆ. ಐ ಹ್ಯಾವ್ ಚೂಸನ್ ಒನ್ ಮೋರ್ ಲೈಫ್. ಓಕೆ. ಯಾಕೆಂದರೆ ಐ ಹ್ಯಾವ್ ಸಮ್ ಇನ್ಕಂಪ್ಲೀಷನ್ಸ್ ಇನ್ ದಿಸ್ ಲೈಫ್. ಓಕೆ. ಆ ಇನ್ಕಂಪ್ಲೀಷನ್ಸನ್ನು ಪೂರ್ಣ ಮಾಡಬೇಕು ಅಂತ ಐ ಹ್ಯಾವ್ ಡಿಸೈಡೆಡ್ ಟು ಚೂಸ್ ಒನ್ ಮೋರ್ ಲೈಫ್. ಓಕೆ ಓಕೆ. ಸ್ವಾಮಿ ವಿವೇಕಾನಂದ ನಾನು ನಿರ್ವಾಣ ತೊಗೊಳ್ತೀನಿ, ಇದೇ ಲೈಫ್ಗೆ ನಂಗೆ ಸಾಕು ಅಂತ ಹೇಳಿದಾಗ, ಇಲ್ಲ ನೀನು ನಿರ್ವಾಣ ತೊಗೊಳ್ಳೋದಿಲ್ಲ, ಮೋಕ್ಷಕ್ಕೆ ಹೋಗಲ್ಲ ಅಂತ ಮಾತು ತೊಗೊಳ್ತಾರೆ ರಾಮಕೃಷ್ಣ ಪರಮಹಂಸರು. ನೀನು ಮತ್ತೆ ಹುಟ್ಟಿ ಬಂದು ಈ ಅಜ್ಞಾನವನ್ನು ತೊಳಿಬೇಕು, ಜ್ಞಾನಬೋಧನೆ ಆಗಬೇಕು, ನೀನು ವೀರ ಸನ್ಯಾಸಿ, ನೀನೊಬ್ಬನು ಮೋಕ್ಷಕ್ಕೆ ಹೋಗ್ಬಿಟ್ರೆ ಎಷ್ಟು ಜನ ಇಲ್ಲಿ ಸಫರ್ ಆಗ್ತಾರೆ. ಕಮ್ ಅಗೇನ್ ಆ್ಯಂಡ್ ಅಗೇನ್, ಗಿವ್ ಮೀ, ಪ್ರಾಮಿಸ್ ಮೀ ಅಂತ. ಎಷ್ಟು ಉದಾರವಾದ ಮನೋಭಾವ ಅದು. ಸೊ ಹಾಗೆ ನೋಡಿ, ಅವರು ಡಿಸೈಡ್ ಮಾಡ್ಕೊಂಡಿದ್ದಾರೆ ಇನ್ನೊಂದು ಜನ್ಮ ಬರಬೇಕು ಅಂಥೇಳಿ. ಆ ಥರ ಡಿಸೈಡ್ ಮಾಡ್ಕೊಳ್ಳೋ ಕೆಪಾಸಿಟಿ ಬಂದಿದೆಯಲ್ಲ, ಅದೇ ಒಂಥರ ಖುಷಿ. ಈಗ ನನಗೆ ಗೊತ್ತಿಲ್ಲ ನಾನು ಡಿಸೈಡ್ ಮಾಡಿದ್ರೆ ಆಗುತ್ತೋ ಅಲ್ಲ ಅಂಥೇಳಿ, ಬಟ್ ನೀವು ಡಿಸೈಡ್ ಮಾಡಿದ್ರೆ ಯು ಹ್ಯಾವ್ ದಟ್ ಕೆಪಾಸಿಟಿ. ಎಲ್ಲರಿಗೂ ಆಗುತ್ತೆ ಇದು. ಅದಕ್ಕೆ ನಾನು ಟ್ರೈನಿಂಗ್ ಕೊಡ್ತೇನೆ, ಆರ್ಟ್ ಆಫ್ ಡೈಯಿಂಗ್ ಅಂತ. ಓಕೆ ಓಕೆ. ಸಾಯುವ ಕಲೆ, ಬದುಕುವುದು ಹೇಗೆ ಕಲಿಯೋ, ಸಾಯುವುದು ಕೂಡ ಒಂದು ಕಲೆ. ಆರ್ಟ್ ಆಫ್ ಡೈಯಿಂಗ್, ಆರ್ಟ್ ಆಫ್ ಲಿವಿಂಗ್ ಹೇಗೋ. ಈಗ ಇದೆಲ್ಲ ಎಪಿಸೋಡ್ ನೋಡಿದ ಮೇಲೆ ನಿಮಗೆ ಸಂಪರ್ಕಿಸೋಕ್ಕೆ ನಾವು ನಂಬರ್ ಕೊಟ್ಟಿದ್ದೀವಿ. ಆ ನಂಬರ್ಗೆ ನಿಮ್ಮನ್ನು ಸಂಪರ್ಕಿಸ್ಬೋದು. ನಮ್ಮ ಆಫೀಸ್ ಬೇರರ್ಸ್ ಅವರು ಅದಕ್ಕೆ ಉತ್ತರ ಕೊಡ್ತಾರೆ, ರೆಸ್ಪಾಂಡ್ ಮಾಡ್ತಾರೆ. ಸೊ ಅಕಸ್ಮಾತ್ ನಿಮ್ಗೆ ಏನಾದರೂ ಪ್ರಶ್ನೆ ಇದ್ದರೆ ಅಥವಾ ನಿಮ್ಮ ವೈಯಕ್ತಿಕವಾದ ಏನಾದರೂ ಸಮಸ್ಯೆ ಇದ್ದರೆ, ಏನಾದರೂ ಪರಿಹಾರ ಬೇಕನ್ಸಿದ್ರೆ ದಯವಿಟ್ಟು ಈ ನಂಬರ್ಗೆ ಸಂಪರ್ಕ ಮಾಡಿ ಅವ್ರ ಜೊತೆ ನೀವು ಮಾತಾಡ್ಬೋದು ಅಂತ ಹೇಳ್ತಾ ನಾನು ಈ ಎಪಿಸೋಡ್ನ ಕೊನೆ ಮಾಡ್ತಾಯಿದ್ದೀನಿ. ಕೊನೆ ಮಾಡೋಕ್ಕಿಂತ ಮುಂಚೆ ಈ 5 ಎಪಿಸೋಡ್ಗಳಲ್ಲಿ ಸಮೂಹಿನಿ ಶಾಸ್ತ್ರದ ಬಗ್ಗೆ 3 ಎಪಿಸೋಡ್ ಮತ್ತು ಕರ್ಮದ ಬಗ್ಗೆ 1 ಎಪಿಸೋಡು ಮತ್ತು ಪುನರ್ಜನ್ಮದ ಬಗ್ಗೆ 1 ಸಂಚಿಕೆಯಲ್ಲಿ ನಮ್ಮ ಜೊತೆ ಭಾಗವಹಿಸಿ ಸಾಕಷ್ಟು ಪ್ರಶ್ನೆಗಳಿಗೆ ಉತ್ತರ ಕೊಟ್ಟಿರೋ ಸಲುವಾಗಿ ನಿಮ್ಮೆಲ್ಲರ ಪರವಾಗಿ ನಾನು ರಾಮಚಂದ್ರ ಗುರೂಜಿ ಅವರಿಗೆ ಧನ್ಯವಾದಗಳನ್ನ ಅರ್ಪಿಸ್ತೀನಿ. ಸರ್, ತುಂಬ ಥ್ಯಾಂಕ್ಸ್. ನಿಮಗೂ ತುಂಬ ಧನ್ಯವಾದಗಳು ಗೌರೀಶ್ ಅಕ್ಕಿ ಅವರೇ. ನೀವು ಪ್ರೀತಿಯಿಂದ ಬರಮಾಡಿಕೊಂಡು ಒಳ್ಳೆಯ ರಿಲೆವೆಂಟ್ ಕ್ವಶನ್ಸ್ ಕೇಳಿದ್ದಕ್ಕಾಗಿ ವೀಕ್ಷಕರ ಪರವಾಗಿ, ನನ್ನ ಪರವಾಗಿ, ಎಲ್ಲರ ಪರವಾಗಿ ನಿಮಗೂ ಕೂಡ ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್ ಸರ್, ಧನ್ಯವಾದ. ಸೊ ಸ್ನೇಹಿತರೆ, ಇದಾಗಿತ್ತು ಮಾನಸ ಸರೋವರ ಕಾರ್ಯಕ್ರಮದಲ್ಲಿ ರಾಮಚಂದ್ರ ಗುರೂಜಿ ಅವರೊಂದಿಗಿನ ಸರಣಿ ಸಂದರ್ಶನಗಳು. ಈ ಇಡೀ ಸರಣಿಯನ್ನು ನೋಡಿ, ನೀವು ಯಾವುದೋ ಒಂದು ಎಪಿಸೋಡ್ ಮಾತ್ರ ನೋಡಬೇಡಿ. ಅಂದರೆ 1ರಿಂದ 5 ಎಪಿಸೋಡ್ಗಳು ಮಾಡಿದ್ದೀವಲ್ಲ, ಮೊದಲನಿಂದ ಎಪಿಸೋಡ್ನಿಂದ ಕೊನೆ ಎಪಿಸೋಡ್ವರೆಗೂ ನೋಡಿ. ನಿಮ್ಮ ಕೆಲವು ಪ್ರಶ್ನೆಗಳಿಗೆ ಉತ್ತರ ಸಿಗ್ಬೋದು, ಮತ್ತೊಂದಷ್ಟು ಪ್ರಶ್ನೆಗಳು ಕೂಡ ಹುಟ್ಟಬಹುದು, ನಿಮಗೆ ಯೂಸ್ಫುಲ್ ಆಗಬಹುದು. ಮತ್ತು ನಾವು ಕೇವಲ ಯಾವುದೋ ಟೈಮಿನ ಏನೋ ಶಾಸ್ತ್ರ ಮಾತಾಡೋದ್ರಲ್ಲಿ ಅರ್ಥ ಇಲ್ಲ. ನಮ್ಮ ಈ ಬದುಕಿಗೆ, ನಮ್ಮ ಈ ಜೀವನಕ್ಕೆ, ನಮ್ಮ ಪ್ರಾಕ್ಟಿಕಲ್ ಲೈಫಿಗೆ ಅನ್ವಯ ಆಗೋದು ಹೇಗೆ, ನಮ್ಮ ಸಮಸ್ಯೆಗಳಿಗೆ ಪರಿಹಾರ ಏನು ಅನ್ನೋದು ನಮ್ಮ ಇಡೀ ಒಂದು ಮೂಲಭೂತವಾದ ತಳಹದಿನ ಇಟ್ಕೊಂಡೆ ನಾನು ಯಾವಾಗಲೂ ಮಾತಾಡ್ತೀನಿ. ಅದೇ ಥರ ಈಗಲೂ ಮಾತಾಡಿದ್ದೀವಿ. ಯಾವುದೋ ಕಾಲದ ಸಮಸ್ಯೆನ, ಯಾವುದೋ ಕಾಲದ ಕಥೆನ ನನ್ನ ಕೇಳಿ ಏನು ಮಾಡಲಿ ಅಂತ ಪ್ರಶ್ನೆ ಬಂದರೆ ಅದಕ್ಕೆ ಉತ್ತರ ಇಲ್ಲಿದೆ. ಅಂದರೆ ಇವತ್ತಿನ ಪ್ರಶ್ನೆಗೆ ಉತ್ತರ ಇಲ್ಲಿದೆ. ನಮ್ಮ ಜೀವನದ ಪ್ರಶ್ನೆಗಳಿಗೆ ಉತ್ತರ, ಸಮಸ್ಯೆಗಳಿಗೆ ಪರಿಹಾರ ಇಲ್ಲಿರಬಹುದು ಅನ್ನೋ ದೃಷ್ಟಿಯಿಂದನೇ ಇದೆಲ್ಲವನ್ನು ನಾವು ಮಾತಾಡ್ತಾ ಇರೋದು. ಹೀಗಾಗಿ ನಿಮ್ಮ ಕೆಲವು ಸಮಸ್ಯೆಗಳಿಗೆ ಪರಿಹಾರ ಸಿಕ್ಕಿರಬಹುದು, ಅಥವಾ ನಿಮಗೆ
ಸಮಸ್ಯೆ ಇದ್ದು ಪರಿಹಾರ ಸಿಗದೇ ಇದ್ದರೆ ಅದನ್ನು ನೀವು ಸಂಪರ್ಕ ಕೂಡ ಮಾಡಬಹುದು ಅಂತ ಹೇಳ್ತಾ, ಮತ್ತು ನಿಮ್ಮ ಪ್ರಶ್ನೆಗಳು ಅಂದರೆ ನಾವು ಯಾವುದೋ ಪ್ರಶ್ನೆಗೆ ಉತ್ತರ ಸಿಗದೇ ಇರ್ಬೋದು ನಿಮ್ಮದು, ಆ ಥರ ಏನಾದ್ರು ಪ್ರಶ್ನೆಗಳಿದ್ದು ದಯವಿಟ್ಟು ಅದನ್ನು ಕಮೆಂಟ್ ಬಾಕ್ಸಲ್ಲಿ ಹಾಕಿ, ಅದಕ್ಕೆ ಸ್ವಾಮೀಜಿಯವರು ಉತ್ತರ ಕೊಡ್ಬೋದು, ಕಮೆಂಟಲ್ಲಿ ಮೂಲಕ ಕೊಡ್ಬೋದು, ಅಥವಾ ಇನ್ನೊಂದು ಯಾವುದಾದ್ರು ಎಪಿಸೋಡ್ ಮಾಡ್ತಾ ಕೊಡ್ಬೋದು, ಅಥವಾ ನೀವು ಅಲ್ಲಿ ಹೋದಾಗ ಸಿಗ್ಬೋದು. ಆ ಥರ ಹೇಳ್ತಾ ಇವತ್ತಿನ ಈ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ನೋಡ್ತಾ ಇರಿ ಗೌರೀಶ್ ಅಕ್ಕಿ ಸ್ಟುಡಿಯೋ, ನೋಡ್ತಾ ಇರಿ ಮಾನಸ್ ಸರೋವರ ಕಾರ್ಯಕ್ರಮ. ನಮಸ್ಕಾರ.